ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಹಾಗೂ ಮದ್ಯಪಾನ ಕುರಿತು ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಚಾಲನೆ. ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಕಾಡು ಒತ್ತುವರಿ ನಡೆದಿದ್ದು ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದ ಕದ ತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಲಾಗುವುದು. ಹೈಕೋರ್ಟ್ ವಕೀಲ ಎನ್ಪಿ ಅಮೃತೇಶ್ ಎಚ್ಚರಿಕೆ. ಮತ್ತು ಕೆಲಸ ಮಾಡಲು ಸೇವಕನಾಗಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದು ಟೀಕೆ ಮಾಡುವವರಿಗೆ ಕೆಲಸದ ಮೂಲಕ ಉತ್ತರ ಕೊಡುತ್ತೇನೆ, ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಸಾರ್ವಜನಿಕ ಮತ್ತು ಸಂಪರ್ಕ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರು ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಅವರು, ಶ್ರೀ ಮಹಾಂತ ಶಿವಯೋಗಿರವರ ಜಯಂತಿಯನ್ನು ನಾವು ಆಚರಿಸುತ್ತಿದ್ದು, ಇವರು ಜಮಖಂಡಿ ತಾಲೂಕು ಇಪ್ಪರ್ಗಿ ಗ್ರಾಮದಲ್ಲಿ ಜನಿಸಿದವರು. ಅವರ ಮಹಂತ ಜೋಳಿಗೆ ಕಾರ್ಯಕ್ರಮಕ್ಕೆ ತುಂಬಾ ಪ್ರಸಿದ್ಧಿ ಆದವರು. ಈ ಜೋಳಿಗೆಯಲ್ಲಿ ಎಲ್ಲರೂ ತಮ್ಮ ದುಶ್ಚಟಗಳನ್ನು ತೊಡೆದು ಹಾಕಿ ಸ್ವಚ್ಛವಾದ ಜೀವನ ನಡೆಸಲಿ ಎಂಬುದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದರು. ಅವರ ಆದರ್ಶದಂತೆ ನಾವುಗಳೆಲ್ಲರೂ ಅವರು ಕೊಟ್ಟಿರುವ ಸಮಾಜಮುಖಿ ಕೆಲಸಗಳನ್ನು ನಡೆಸಿಕೊಂಡು ಹೋಗಬೇಕು ಎಂದರು. ಅವರು ತಿಳಿಸಿರುವ ಎಲ್ಲ ಪಾಠಗಳನ್ನು ಕಲಿತು ಸ್ವಚ್ಛವಾದ ಜೀವನವನ್ನು ನಡೆಸಿಕೊಂಡು ಹೋಗೋಣ ಎಂದು ಹೇಳಿದರು. ಮಹಾಂತ ಶಿವಯೋಗಿಗಳು ಜಮಖಂಡಿ ತಾಲೂಕು ಇಪ್ಪರ್ಗಿ ಗ್ರಾಮದಲ್ಲಿ ಜನಿಸಿದವರು. ಅವರು ಅವರ ಮಹಾಂತ ಜೋಳಿಗೆ ಅನ್ನೋ ಕಾರ್ಯಕ್ರಮಕ್ಕೆ ಅವರು ತುಂಬಾ ಪ್ರಸಿದ್ಧಿ ಆದವರು. ಈ ಜೋಳಿಗೆಯಲ್ಲಿ ಎಲ್ಲರೂ ತಮ್ಮ ದುಶ್ಚಟಗಳನ್ನು ಹಾಕಿ ಒಂದು ಸ್ವಚ್ಛವಾದ ಜೀವನ ನಡೆಸಲಿ ಅಂತ ಅವರ ಸಮಾಜಕ್ಕೆ ಅವರ ಸಂದೇಶ ಆಗಿತ್ತು. ಇದೇ ರೀತಿ ನಾವೆಲ್ಲರೂ ಅವ್ರು ಕೊಟ್ಟಿರೋ ಅಂತ ಸಮಾಜಮುಖಿ ಕೆಲಸಗಳನ್ನು ನಡೆಸ್ಕೊಂಡು ಹೋಗಿ ಅವ್ರಿಗೆ ತಿಳಿಸಿರೋ ಅಂತ ಎಲ್ಲಾ ಪಾಠಗಳನ್ನು ನಾವು ಕಲಿತು ಸ್ವಚ್ಛವಾದ ಜೀವನವನ್ನು ನಡೆಸೋಣ ಅಂತ. ಮೆರವಣಿಗೆಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಸಿಎಂ ಮಹಲಿಂಗಯ್ಯ, ಟಿಪಿ ನಾಗರಾಜು, ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ಕೆಎಸ್ಆರ್ಟಿಸಿ ಮಾಜಿ ಉಪಾಧ್ಯಕ್ಷ ಈಶ್ವರ್, ಬಸವ ಕೇಂದ್ರದ ಅಧ್ಯಕ್ಷ ಯುಎಸ್ ಬಸವರಾಜು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಕಾಡು ಒತ್ತುವರಿ, ಕಾಡು ನಾಶ ನಿರಂತರವಾಗಿ ನಡೆದಿದ್ದು ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಅರಣ್ಯ ಉಳಿಸಲು ಸಾರ್ವಜನಿಕ ಹಿತಾಸಕ್ತಿಯಿಂದ ನ್ಯಾಯಾಲಯದ ಕದ ತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಲಾಗುವುದು ಎಂದು ವಾಯ್ಸ್ ಆಫ್ ಪಬ್ಲಿಕ್ನ ಸಂಸ್ಥಾಪಕ ಮತ್ತು ವಕೀಲರಾದ ಎನ್ಪಿ ಅಮೃತೇಶ್ ಎಚ್ಚರಿಸಿದರು. ಅರಕಲಗೂಡು ತಾಲೂಕಿನಲ್ಲಿ 158 ಎಕರೆ 32 ಗುಂಟೆ 158 ಎಕರೆ 32 ಗುಂಟೆ ತಾಲೂಕಿನೊಳಗೆ ಇರುವಂತಹ ಮುದುಗನೂರು ಕಾವಲು ಸರ್ವೆ ನಂಬರ್ 1. ಇದು ಸರಿಸುಮಾರು ಒಂದು 100-150 ವರ್ಷ ಹಿಂದಿನಿಂದಲೂ ಹೀಗೇ ಬಂದಿದೆ. ಮುದುಗನೂರು ಕಾವಲು ಈ ಅರಣ್ಯ ಪ್ರದೇಶ ಸರ್ಕಾರಿ ಅರಣ್ಯ ಪ್ರದೇಶ. ಇದು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮುಂದೆ ಅರಸೀಕಟ್ಟೆ, ಬಾಣಾವಾರ, ದೊಡ್ಡ ಮಗ್ಗೆ, ಹಾಗೆ ನಮ್ಮ ಕೊಡಗಿನ ಬಾರ್ಡ್ರಿಗೆ ಹೋಗಿ ಬರುವಂಥ ದೊಡ್ಡ ಪ್ರದೇಶ. ಈ ಪ್ರದೇಶದಲ್ಲಿ ಏನು ಅರಣ್ಯ ಇದೆ, MC ರಂಗಸ್ವಾಮಿ ಅಂತ ಹೇಳೋಂಥ ಪ್ರಮುಖ ವ್ಯಕ್ತಿ ಒಂದು ಸರಿಸುಮಾರು 20-22 ವರ್ಷದಿಂದ ಬರೀ 2 ಎಕರೆ ಒಳಗಡೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲದಕ್ಕೂ ಸಹ ಕುಮ್ಮಕ್ಕು ಕೊಡೋದು ಅರಣ್ಯ ಇಲಾಖೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಸು. ಸರ್ವೆ ನಂಬರ್ 1 158 ಎಕರೆ 32 ಗುಂಟೆ ಅರಣ್ಯ ಪ್ರದೇಶ ಅಂತ ಮೆನ್ಷನ್ ಆಗಿದೆ. MC ರಂಗಸ್ವಾಮಿ 2014ರಲ್ಲಿ ತನ್ನ ಅನುಕೂಲಕ್ಕೆ ಚೇಂಜ್ ಮಾಡ್ಕೊಳ್ಳಿಕ್ಕಾಗಿ ಒಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರಲ್ಲಿ ಏನಿದೆ ಅವರೇ ಹೇಳಿಬಿಡ್ತಾರೆ, ನೋಡಿ ಸ್ವಾಮಿ, ಕಾಲಮ್ ನಂಬರ್ 11ರಲ್ಲಿ ಅರಣ್ಯ ಇಲಾಖೆಗೆ ಕಾಯ್ದಿರಿಸಿದೆ ಎಂದು ತಪ್ಪಾಗಿ ದಾಖಲಾಗಿರುತ್ತದೆ. ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವುದಕ್ಕೆ ಕಂದಾಯ ಇಲಾಖೆಯಲ್ಲಾಗಲಿ ಅರಣ್ಯ ಇಲಾಖೆಯಲ್ಲಿ ಯಾವುದೇ ದಾಖಲೆ ಕಂಡು ಬಂದಿರುವುದಿಲ್ಲ. ಈ ಮನುಷ್ಯ ಎಷ್ಟು ಪ್ರಭಾವಿ ಇದ್ದಾರೆ ಅಂದರೆ, ಇವರ ಬ್ರದರ್ MT ರಾಮೇಗೌಡ ಅಂತ IAS ಆಫೀಸರು, ತಮಗೆಲ್ಲ ಗೊತ್ತಿರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಬೆಂಗಳೂರಿನಲ್ಲಿ DC ಆಗಿರ್ತಾರೆ ಮತ್ತು ಹಲವಾರು ಕಡೆ
ಕೆಲಸ ಮಾಡ್ತಿರ್ತಾರೆ. ತಮ್ಮ ಊರಿನಲ್ಲಿ ತನ್ನ ತಮ್ಮನಿಗೆ ಒಂದು ಕೆಲಸ ಆಗಬೇಕಲ್ಲ, ಇದರ ಮೇಲೆ ಒಂದು ಪ್ರಭಾವ ಬೀರ್ತಾರೆ. ಈ ಪ್ರಭಾವದ ಮೇಲೆ ವಲಯ ಅರಣ್ಯಾಧಿಕಾರಿ ಅಂದರೆ ಇದು 25 ಎಕರೆ ಕಲ್ಬಂಡೆ ಇದೆ, ನೀವು ಇದನ್ನು ಮಾಡ್ಬೋದು ಅಂತ ಒಂದು ರೆಕಮೆಂಡೇಷನ್ ಮಾಡಿಸ್ತಾರೆ. ದೆನ್ ತಹಶೀಲ್ದಾರು ಸಮೇತ ಅದನ್ನು ಎಸ್ ಅಂತಾರೆ. ನೆಕ್ಸ್ಟು ಸಕಲೇಶ್ಪುರದ AC ಒಂದು ಆರ್ಡ್ರ್ ಪಾಸ್ ಮಾಡಿ ಡಿವೈಡ್ ಮಾಡಿಬಿಡ್ತಾರೆ. ಇವ್ರಿಗೆ ಎಷ್ಟು ಪವರ್ ಇದೆ ಅಂದರೆ, ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇವ್ರಿಗೆ ಸಪೋರ್ಟು, ಮೈನಿಂಗ್ ಡಿಪಾರ್ಟ್ಮೆಂಟವರು, ಹಾಗೆ ತಹಶೀಲ್ದಾರು ಇವರು MC ರಂಗಸ್ವಾಮಿ ಇವರು ಈ ಆರ್ಡ್ರನ್ನ ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟು ಕೆಲವೊಂದು ಸುಪ್ರೀಂ ಕೋರ್ಟ್ನ ಆರ್ಡ್ರನ್ನ ಹೇಳಿ, ಗೋದಾವರಂ ಮತ್ತು ತಿರುಮಲಪ್ಪಾಡನ್ನೆಲ್ಲ ಹೇಳಿ ಡಿಸ್ಮಿಸ್ ಮಾಡ್ತಾರೆ. ಅಲ್ಲಿಗೆ ಇವ್ರ ಕೈಯೆಲ್ಲ ಕಟ್ಟದಂಗೆ ಆಗುತ್ತೆ. ಇನ್ನು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಕಷ್ಟ. ಹೈಕೋರ್ಟ್ ಆರ್ಡ್ರನ್ನ ಬೈಪಾಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ತಮ್ಮ ಎಲ್ಲ ರೀತಿಯ ರಾಜಕೀಯ ಪ್ರಭಾವವನ್ನು ಉಪಯೋಗಿಸಿ ಫಸ್ಟು ಡಿಸ್ಟಿಕ್ ಮಿನಿಸ್ಟ್ರು KN ರಾಜಣ್ಣವ್ರನ್ನ, ಹಾಗೆ ತಾವೇ ಸ್ವತಃ ಒಂದೆರಡು ಕ್ವಾರಿ ನಡೆಸ್ತಿರುವ ಶಿವಲಿಂಗೇಗೌಡರು ಇವ್ರನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ನೋಡ್ತಾರೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರೆ, ಆದರೂ ಆಗಲ್ಲ. ಕೊನೆಗೆ ನಮ್ಮ ಈ ರಾಜ್ಯದಲ್ಲಿ ಪ್ರಭಾವಿ ಮಠಗಳಿದೆ. ಆ ಪ್ರಭಾವಿ ಮಠದ ಒಬ್ಬ ಸ್ವಾಮೀಜಿ ಅವರಿಂದ ಖಂಡ್ರೆ ಅವ್ರಿಗೆ ಹೇಳಿಸಿ ನೆಕ್ಸ್ಟ್ ಪೇಜ್ 18 ಜುಲೈ ಕಳೆದ ತಿಂಗಳು 18 ಜುಲೈ 24ರಲ್ಲಿ ಒಂದು ತಿಳುವಳಿಕೆ ಪತ್ರ ಅಂತ ಯಾರು ಕೊಡ್ತಾರೆ ಅಂದರೆ ಅದು ಹಿರಿಯ ಭೂ ವಿಜ್ಞಾನಿ ಕೊಡ್ತಾರೆ. ತಮಗೆ ಮಂಜೂರು ಮಾಡಿ ಉಲ್ಲೇಖ 3ರಂತೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದ ಕಲ್ಲುಗಣಿ ಗುತ್ತಿಗೆ ಕ್ರಷರ್ ಚಟುವಟಿಕೆಗಳನ್ನು ದಿನಾಂಕ 26/6/24ರಂದು ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯಲ್ಲಿ ನಿರ್ಣಯದಂತೆ ಮುಂದುವರಿಸಲು ಈ ಮೂಲಕ ತಿಳಿಯಪಡಿಸಿದೆ. 158 ಎಕರೆ 32 ಗುಂಟೆ ಇದೆ. ಇದರಲ್ಲಿ ದೊಡ್ಡವರ ಕೈವಾಡ ಇದೆ. ಹಾಗೆಯೇ ನಾನು ಕೇಳೋದು, ಇವತ್ತು DC ಅವರು ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಹಿರಿಯ ಇವರು ಏನು ಪೊಲ್ಯೂಷನ್ ಕಂಟ್ರೋಲ್ ಆಫೀಸರ್ಸ್ಗಳೇನೋ ಕತ್ತೆ ಕಾಯ್ತಾ ಕೂತಿದ್ದಾರಾ ಅಂತ ನಾನು ಕೇಳ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ವಾಯ್ಸ್ ಆಫ್ ಪಬ್ಲಿಕ್ನ ಸಂಚಾಲಕಿ ದೀಕ್ಷಾ ಅಮೃತೇಶ್, ಹೇನಾ ಕೌಶರ್, ವಕೀಲರಾದ ಗಿರೀಶ್ ಗೌಡ, ಆನಂದ್ ಉಪಸ್ಥಿತರಿದ್ದರು. ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಟೀಕೆ ಟಿಪ್ಪಣಿ ಮಾಡುತ್ತಾರೆ. ಕಾಯಕವೇ ಕೈಲಾಸ, ಕೆಲಸ ಮಾಡುವ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಬಸ್ ನಿಲ್ದಾಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ HK ಸುರೇಶ್, ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ಕ್ಷೇತ್ರದ ಜನರ ಸೇವೆಗೆ 24 ಗಂಟೆ ನಿರಂತರ ಸೇವಕನಾಗಿ ತಾಲೂಕಿನ ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಧಿಕಾರಿಗಳೊಂದಿಗೆ ಜನರ ಸೇವೆ ಸಲ್ಲಿಸುತ್ತಿದ್ದೇನೆ ಮತ್ತು ನನ್ನ ವೈಯಕ್ತಿಕಕ್ಕಾಗಿ ಬಸ್ ನಿಲ್ದಾಣ ನಿರ್ಮಿಸಲು ಮುಂದಾಗಿಲ್ಲ. ಅಧಿಕಾರಿಗಳು ಪರಿಶೀಲನೆಯಲ್ಲಿ ಈಗಿರುವ ಬಸ್ ನಿಲ್ದಾಣ ಸ್ಥಳ ಚಿಕ್ಕದಾಗಿದ್ದು ಪ್ರತಿನಿತ್ಯ 800ಕ್ಕೂ ಹೆಚ್ಚು ಬಸ್ಸುಗಳು ನಿಲ್ದಾಣಕ್ಕೆ ಬರುತ್ತಿದ್ದು ಈ ಸ್ಥಳದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಸ್ಥಳದ ಕೊರತೆ ಇದೆ. ಹಾಗಾಗಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಬೇಲೂರು ನಗರ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ನೂತನ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಮುಂದಾಗಿದ್ದು ನಗರದ ಹೃದಯ ಭಾಗದಲ್ಲಿರುವ ಹಳೆಯ ಬಸ್ ನಿಲ್ದಾಣ ವಿಸ್ತೀರ್ಣದ ಕುರಿತು ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗವನ್ನು ಹಸ್ತಾಂತರಿಸಬೇಕೆಂದು 2006ರಿಂದ ಮನವಿ ಸಲ್ಲಿಸುತ್ತಿದ್ದು ಯಾವ ಕಾರಣಕ್ಕೆ ಹಿನ್ನಡೆಯಾಗಿದೆ ಎಂದು ಹಳೆಯ ಕಡತಗಳನ್ನು ಪರಿಶೀಲಿಸಿ ನಿಲ್ದಾಣದ ಪಕ್ಕದಲ್ಲಿರುವ ಲೋಕೋಪಯೋಗಿ ಸ್ಥಳವನ್ನು ಬಸ್ ನಿಲ್ದಾಣಕ್ಕೆ ನೀಡಿದರೆ ನೂತನ ಬಸ್ ನಿಲ್ದಾಣ ನಿರ್ಮಿಸಲು ಅನುಕೂಲವಾಗುತ್ತದೆ ಎಂದು ಲೋಕೋಪಯೋಗಿ ಸಚಿವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ. ಕಡತಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಲೋಕೋಪಯೋಗಿ ಸಚಿವರು ಭರವಸೆ ನೀಡಿದ್ದಾರೆ. ಆದರೆ ಕೆಲವರಿಗೆ ಮಾಹಿತಿಯ ಕೊರತೆಯಿಂದ ಇಲ್ಲಸಲ್ಲದ ಟೀಕೆ ಟಿಪ್ಪಣಿ ಆರೋಪಗಳನ್ನು ಮಾಡುತ್ತಿದ್ದು ನನ್ನನ್ನು ಕೆಲಸ ಮಾಡಲು ಸೇವಕನಾಗಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದು ನಾನು ಹೆಚ್ಚು ಮಾತನಾಡುವುದಿಲ್ಲ. ಟೀಕೆ ಮಾಡುವವರಿಗೆ ಕೆಲಸದ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಹೇಳಿದರು. ಬಹುಶಃ ಯಾವ ದೃಷ್ಟಿನಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡನ್ನು ಕಳೆದ ಇದರಲ್ಲಿ ಏನು ಅಧಿಕಾರಿಗಳು ಅವರು ಸರ್ವೆಯನ್ನು ಮಾಡಿ ಅವರು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಏನಂತ, ರಸ್ತೆಯನ್ನು ಇಲ್ಲಿ ರಾಯಪುರದ ಹತ್ರ ಇರ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲಿ ಸ್ಥಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನು. ಆದರೆ ನಾವು ಮನವಿಯನ್ನು ಮಾಡಿದ್ವಿ, ಇರ್ತಕ್ಕಂಥದ್ರಲ್ಲೇ PWD ಅವರು ಜಾಗವನ್ನು ಕೊಟ್ಟು ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ್ವಿ. ಮೊನ್ನೆ
ತಮಗೆಲ್ಲ ಗೊತ್ತಿದ್ದಂಗೆ ಶನಿವಾರ ಆದಂಥ ಮೀಟಿಂಗಲ್ಲಿ ಸಣ್ಣ ಪುಟ್ಟ ಅಂದರೆ ಮಾಹಿತಿ ಇಲ್ಲದಲೇ ಸಣ್ಣ ಪುಟ್ಟ ಗೊಂದಲ ಆಗಿದೆ. ಅದಾದ ನಂತರ ನಾನು PWD ಇದು ಲೋಕೋಪಯೋಗಿ ಸಚಿವರನ್ನು ಭೇಟಿ ಮಾಡಿ ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಕೊಟ್ಟಿದ್ದೀನಿ. ಅವರು ಸಹ ಪರಿಶೀಲನೆ ಮಾಡಿ ಹಿಂದೆ 2006ರಿಂದ ಈ ಕಡತಗಳು ಇದಾಗಿದೆ, ಇದು ಯಾವುದಕ್ಕೋಸ್ಕರ ಹಿನ್ನಡೆ ಆಗಿದೆ ಅಂತ ಗೊತ್ತಿಲ್ಲ, ಇದನ್ನು ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮನ ಕೈಗೊಳ್ತೀನಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಹೃದಯ ಭಾಗದಲ್ಲೇ ಆಗಬೇಕು ಅಂತಕ್ಕಂಥದ್ದಿದೆ. ಆದರೆ ಅಧಿಕಾರಿಗಳು ಸರ್ ಇಲ್ಲಿನ ಸ್ಥಳದ ಸಮಸ್ಯೆ ಇದೆ, ದಿವಸಕ್ಕೆ 700ರಿಂದ 800 ಬಸ್ಸುಗಳು ಬಂದು ಹೋಗ್ತಕ್ಕಂಥದ್ದಿದೆ. ಇಲ್ಲಿ ಬೆಳಗ್ಗೆ ಎದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ಅದನ್ನು ಆಲ್ಟರ್ನೇಟ್ ನೋಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರೆ ಅಂತಿಮವಾಗಿ ಸಾರ್ವಜನಿಕರ ತೀರ್ಪೇ ಅಂತಿಮ. ಅದು ಅದರಲ್ಲಿ ಗೊಂದಲಕ್ಕೆ ನಂದೇನು ವೈಯಕ್ತಿಕವಾದಂಥದ್ದು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅಂತದ್ದಿಲ್ಲ. ಸಾರ್ವಜನಿಕರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಏಕೈಕ ಸಂಕಲ್ಪ. ಭ್ರಷ್ಟಾಚಾರ ಅಪಸ್ವರಗಳು ಬರ್ತವೆ, ಅದಕ್ಕೆ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ. ಕಾಯಕವೇ ಕೈಲಾಸ, ಬಸವಣ್ಣವರ ತತ್ವ. ಮೌನಂ ಸಮ್ಮತಿ ಲಕ್ಷಣಂ. ಕೆಲಸ ನಮ್ಮನ್ನು ಮಾತಾಡಬೇಕು ಹೊರತು ನಾವು ಮಾತಾಡಬಾರ್ದು. ನನಗೆ ಮಾತಾಡೋದಕ್ಕೆಲ್ಲ ಜನ ಆಯ್ಕೆ ಮಾಡಿರೋದು ಕೆಲಸ ಮಾಡಲಿಕ್ಕೆ. ನಾನು ಈ ಕ್ಷೇತ್ರದ ಸೇವಕನಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡೋದ್ರ ಮುಖಾಂತರ ಆ ಕೆಲಸವನ್ನು ತೋರಿಸ್ತಕ್ಕಂಥದ್ದು ಮಾಡ್ತೀನಿ. ಎಲ್ಲರಿಗೂ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗ್ತಾ ಇದೆ, ಏನೇನು ತಂದಿದ್ದಾರೆ ಅಂತ. ಬಟ್ ಆದರೆ ಏನು ಮಾಡ್ತೀರಾ, ಅವ್ರ ಅಸ್ತಿತ್ವ ಹೋಗ್ತಾ ಇದೆಯಲ್ಲ, ಕ್ಷೇತ್ರದಲ್ಲಿ ಇಷ್ಟೊಂದು ಪ್ರತಿ ಮನೆಗೆ ಭೇಟಿ ಕೊಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅಸ್ತಿತ್ವ ಹೋಗ್ತಾ ಇದೆ. ಅದಕ್ಕೋಸ್ಕರ ಏನೋ ಒಂದು ಆ ಪ್ರೆಸ್ ಮೀಟು ಈ ಪ್ರೆಸ್ ಮೀಟ್ ಮಾಡ್ಕೊಂಡು ಅವ್ರು ಚಟ ತೀರಿಸ್ಕೊತಾ ಇದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ SC/ST ಮತ್ತು TSP ಯೋಜನೆಯ ಅಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಮಾಜದ ಏಳಿಗೆಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹುಜನ ಸಮಾಜ ಪಾರ್ಟಿ ಖಂಡಿಸಿ ಶುಕ್ರವಾರ ಅರಕಲಗೂಡು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಅತ್ತಿ ಹರೀಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ದಲಿತ ಪರ ಸರ್ಕಾರ ಎಂದು ಸುಳ್ಳು ಹೇಳಿಕೊಂಡು ಸಮಾಜದ ಏಳಿಗೆಗೆ ಮೀಸಲು ಇಟ್ಟಿರುವ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಿಕೊಂಡು ದಲಿತ ವರ್ಗಕ್ಕೆ ಅವಮಾನ ಮಾಡಿರುವ ಜೊತೆಗೆ ಸಮಾಜದ ಮಕ್ಕಳ ವಿದ್ಯಾರ್ಥಿಗಳ ವೇತನವನ್ನು ತೆಗೆದುಹಾಕಿ ಸಮಾಜ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮಾರಕವಾಗಿದೆ. ಈ ಎಲ್ಲ ಕಾರಣಕ್ಕೆ ಅರಕಲಗೂಡು ತಾಲೂಕಿನಲ್ಲಿ ಶುಕ್ರವಾರ ಪ್ರವಾಸಿ ಮಂದಿರದಿಂದ ಬೃಹತ್ ಮೆರವಣಿಗೆ ಹೊರಟು ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಚುನಾವಣೆ ಪೂರ್ವದಲ್ಲಿ ನಾವೇನಾದರೂ ಗೆದ್ದರೆ ದಲಿತರನ್ನ ಉದ್ಧಾರ ಮಾಡ್ತೀವಿ, ಸಂವಿಧಾನನ ರಕ್ಷಣೆ ಮಾಡ್ತೀವಿ, ಮೀಸಲಾತಿನ ರಕ್ಷಣೆ ಮಾಡ್ತೀವಿ, ನಿಮ್ಮ ಅಖಂಡ ಸಮಾಜನೂ ಕೂಡ ಮೇಲೆತ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ಕೊಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 90% ಮತಗಳನ್ನ ಪಡೆದು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಿದೆಯಪ್ಪ ಅಂದರೆ, ಅವ್ರು ಕೊಟ್ಟ ಭರವಸೆಗಳನ್ನ ಈಡೇರಿಸೋದಿರಲಿ, ಸುಳ್ಳು ಭರವಸೆಗಳನ್ನ ನಮ್ಗೆ ಇಲ್ಲಿ ತನಕ ಸಿಗ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಕೂಡ ಸವಲತ್ತುಗಳನ್ನು ಕೂಡ ಕೆಲವು ಕಾನೂನುಗಳನ್ನ ತರೋದ್ರ ಮೂಲಕ ಹಂತವಾಗಿ ಕಿತ್ಕೊಳ್ತಾ ಇದ್ದಾರೆ. ಸೊ ನೋಡಿ, 2014ರಲ್ಲಿ SCP TSP ಅಂತ ಒಂದು ಯೋಜನೆ ಜಾರಿಯಾಯಿತು. ಅದು SCಗಳಿಗೆ ಮಾತ್ರ, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಮಾಜನ, ಈ ಪಂಗಡದ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ಈ ಯೋಜನೆನ ಜಾರಿಯ ತಂದರು. ಈ ಯೋಜನೆಗೆ ನಿಗದಿಯಾದ ಹಣ ಎಷ್ಟಪ್ಪ ಅಂದರೆ SC/ST ಸಮಾಜಕ್ಕೆ 2014ರಿಂದ 2024 ತನಕ 2,94,000 ಕೋಟಿ. ಈ ಹಣನ ನಾನು ದಲಿತರ ಪರ, ನಾನು ನಿಮ್ಮನ್ನು ಸಂವಿಧಾನ ರಕ್ಷಣೆ ಮಾಡ್ತೀನಿ, ದಲಿತರನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥವ್ರು ಯಥಾವತ್ತಾಗಿ ದಲಿತರಿಗೆ ಖರ್ಚು ಮಾಡಿದ್ದೇ ಆಗಿದ್ದರೆ ಇವತ್ತು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣ ತನಕ ಉಚಿತವಾಗಿ ಶಿಕ್ಷಣನ ಕೊಡ್ಬೋದಾಯಿತು. ಮತ್ತು ಓದ್ಕೊಂಡಂತ ಯುವಕರಿಗೆ ಸ್ವಯಂ ಉದ್ಯೋಗನ ಕೊಡ್ಬೋದಾಯಿತು. ಜೊತೆಗೆ ಮನೆ ಇದ್ದದ್ರಿಗೆ 10 ಲಕ್ಷ ಮನೆಗಳನ್ನ ಕಟ್ಕೊಡ್ಬೋದಾಯಿತು ದಲಿತ ಸಮಾಜದವರಿಗೆ. ಮತ್ತೆ ಭೂಮಿ ಇದ್ದದ್ರಿಗೆ 5 ಎಕರೆ ಭೂಮಿನ ಕೊಡ್ಬೋದಾಯಿತು. ಎಷ್ಟೋ ಜನ ಇವತ್ತು ದಲಿತರು ಇವತ್ತು ಆರೋಗ್ಯ ಹದಗೆಟ್ಟು ದುಡ್ಡಿದ್ದಲ್ಲೇ ಸತ್ತೋಗ್ತಾರೆ, ಸೂಕ್ತವಾದ ಚಿಕಿತ್ಸೆ ಇದ್ದರೆ ಅಂಥವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದಾಯಿತು. ಇಷ್ಟು ಸವಲತ್ತುಗಳಿದ್ರೂ ಕೂಡ ಈ ಸರ್ಕಾರ ಕೊಟ್ಟಂಗೆ ಕೊಟ್ಬಿಟ್ಟು ಇವತ್ತು ಲೂಟಿ ಹೊಡೆದು, ಈ ದಲಿತರ ಹಣನ SCP TSP ಹಣನ ಲೂಟಿ ಹೊಡೆದು ಇವತ್ತು ಅಖಂಡ ಈ ಸಮಾಜಕ್ಕೆ, ದಲಿತ ಸಮಾಜಕ್ಕೆ ಅನ್ಯಾಯನೇ ಎಸಗಿದೆ. ಈಗ ಏನಪ್ಪ 2/8/2024 ಶುಕ್ರವಾರ ಅಂದರೆ ನಾಳೆ ಅರಕಲಗೂಡಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹಕ್ಕುಗಳನ್ನ ಮರಳಿ ಪಡೆಯಲಿಕ್ಕೆ ಮತ್ತು ಭ್ರಷ್ಟಾಚಾರ ಎಸಗಿರೋದ್ರ ಮೇಲೆ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಒಂದು ಪ್ರತಿಭಟನೆ ನಡೆಕೊಂಡಿದ್ದೀನಿ. ಇದೀಗ ಜಾಹೀರಾತು. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್,
ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ಸ್ವಾಗತ. ಬೇಲೂರು ನಗರದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ವರುಣನ ಕೃಪೆಯಿಂದ ಭರ್ತಿಯಾಗಿದ್ದು, ಶಾಸಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪುರಸಭಾ ಮುಖ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕೆರೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಸಂತೋಷ ತಂದಿದೆ. ವಿಶೇಷವಾಗಿ ಶುಭ ಸಮಾರಂಭಗಳಲ್ಲಿ ಕೆರೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿ ಪ್ರವಾಸಿಗರು ವೀಕ್ಷಣೆಗೆ ಬರುವಂತೆ ಅಭಿವೃದ್ಧಿಗೊಳಿಸಲು ವಿಷ್ಣು ಸಮುದ್ರ ಮತ್ತು ನಗರದಲ್ಲಿರುವ ಕಳಸನಕೆರೆ, ಹಳೆಬೀಡಿನ ದ್ವಾರಸಮುದ್ರ ಕೆರೆಯನ್ನು ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸಿ ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯದಲ್ಲಿಯೇ ಅಭಿವೃದ್ಧಿಪಡಿಸಲಾಗುತ್ತದೆ. ಕಳೆದ ಬಾರಿ ಸಾಮಾನ್ಯ ಕಾರ್ಯಕರ್ತನಾಗಿ ಬಾಗಿನ ಅರ್ಪಿಸಲಾಗಿತ್ತು. ಈ ಬಾರಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕ್ಷೇತ್ರದ ಸೇವಕನಾಗಿ ಶಾಸಕರಾಗಿ ಕೆರೆಗೆ ಬಾಗಿನ ಅರ್ಪಿಸುವ ಸೌಭಾಗ್ಯ ದೊರಕಿದೆ. ಸದನದಲ್ಲಿ ಚರ್ಚಿಸಿ ಬೇಲೂರು ಹಳೆಬೀಡು ದೇವಾಲಯ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಇಷ್ಟಮ್ಮನ ಕೆರೆ ಬೇಲೂರಿಗೆ ಒಂದು ಅಂದವನ್ನು ಚಂದವನ್ನು ಕೊಡ್ತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದರೆ ಚೆನ್ನಕೇಶವನ ರಥೋತ್ಸವ ಮಾಡಬೇಕಿದ್ದರಿಂದ ಜಾತ್ರೆ ಸಂದರ್ಭದಲ್ಲಿರ್ಬೋದು, ಎಲ್ಲ ಸಮಯ ಸಂದರ್ಭದಲ್ಲೂ ಸಹ ಬಿಷ್ಟಮ್ಮನ ಕೆರೆ ಅಂತಕ್ಕಂಥದ್ದನ್ನು ಎಲ್ಲರೂ ಮನೆ ಮಾತಾಗಿರ್ತಕ್ಕಂಥ ಒಂದು ಬಿಷ್ಟಮ್ಮನ ಕೆರೆ ಇವತ್ತು ತಾಯಿ ವರುಣನ ಆಶೀರ್ವಾದದಿಂದ ಕೆರೆ ತುಂಬಿ ತುಳುಕ್ತಾ ಇದೆ. ಬಹುಶಃ ಚೆನ್ನಕೇಶವನ ಆಶೀರ್ವಾದ ಅನಿಸುತ್ತೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಪಂಚಾಯಿತಿಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ, ನಮ್ಮ ನೀರಾವರಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ, ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಬಾಗಿಣನ ಅರ್ಪಿಸ್ತಕ್ಕಂಥ ಅವಕಾಶ, ಸದಾವಕಾಶ ನಮಗೆ ಲಭಿಸಿದೆ. ಬಹುಶಃ 2019ರಲ್ಲಿ ಕೆರೆ ತುಂಬಿದ್ದಂಥದ್ದು. ಅವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವತ್ತು ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಇವತ್ತು ಶಾಸಕನಾಗಿ ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಪ್ರಪ್ರಥಮವಾಗಿ ಆ ವರುಣನಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಏನು ಮುಂದಿನ ದಿವಸಗಳಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನು, ಪ್ರವಾಸಿಗರನ್ನು ಸೆಳೀತಕ್ಕಂಥ ಒಂದು ಯೋಜನೆ ಏನಿದೆ ಆ ಯೋಜನೆಗೆ ಈಗಾಗಲೇ ಬೋಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಈಗಾಗಲೇ ನಾವು ಟೂರಿಸಮ್ ಅವ್ರಿಗೆ ಈಗ ನಮ್ಮ MI ಅವರು ಹಸ್ತಾಂತರಿಸ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀವಿ. ಅಭಿವೃದ್ಧಿ ಮಾಡಲಿಕ್ಕೆ ಟೂರಿಸಮ್ ಅವ್ರಿಗೆ ಸೆಂಟ್ರಲ್ ಗ್ರ್ಯಾಂಟನ್ನು ತಂದು ಮಾಡಲಿಕ್ಕೆ ಈಗಾಗಲೇ 3-4 ಸುತ್ತಿನ ಮಾತಾಗಿದೆ. ಅದು ಸಹ ಆಗುತ್ತೆ. ಇವತ್ತು ಡೈರೆಕ್ಟ್ರು ಸಹ ಬರ್ತಾ ಇದ್ದಾರೆ, ಟೂರಿಸಮ್ ಅವರು ಎಲ್ಲ ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸನೂ ಸಹ ಮಾಡ್ತಾ ಇದ್ದಾರೆ. ಬಹುಶಃ ಚೆನ್ನಕೇಶವನ ಆಶೀರ್ವಾದ, ಇದೊಂದು ದೊಡ್ಡ ಪ್ರವಾಸೋದ್ಯಮ ತಾಣ ಬಿಷ್ಟಮ್ಮನ ಕೆರೆ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಬೋಟಿನ ವ್ಯವಸ್ಥೆ ಇರ್ಬೋದು, ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ, ಪಾರ್ಕಿನ ವ್ಯವಸ್ಥೆ ಎಲ್ಲನೂ ಕಲ್ಪಿಸ್ತಕ್ಕಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಅಂತ. ಅರಕಲಗೂಡು ತಾಲೂಕಿನ ಮಳೆ ಹಾನಿ ಪ್ರದೇಶಕ್ಕೆ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಕಟ್ಟೆಪುರ ಗ್ರಾಮ ಮತ್ತು ಬಂಡೆಪಾಳ್ಯ ಗ್ರಾಮಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಸರ್ವೆ ನಂಬರ್ 127ರ ಅಡಿಕೆ ತೋಟಗಳಿಗೆ ಕಾವೇರಿ ನದಿ ನೀರು ನುಗ್ಗಿ 16 ಎಕರೆ ಬೆಳೆ ಹಾನಿಯಾಗಿದೆ. ಅಡಿಕೆ ಫಸಲು ಬಂದಿರೋ ಅಡಿಕೆ ತೋಟ ಸಂಪೂರ್ಣ ಜಲಾವೃತವಾಗಿದ್ದು, ಕೈಗೆ ಬಂದ ಫಸಲು ನೀರು ಪಾಲು ಆಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳ ಪರಿಶೀಲಿಸಿ ಶೀಘ್ರವಾಗಿ ನೊಂದ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಕಾವೇರಿ ನದಿ ಆಗಿರ್ಬೋದು, ಹೇಮಾವತಿ ನದಿ ಆಗಿರ್ಬೋದು, ಇವತ್ತು ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ಅದು ಯಥೇಚ್ಛವಾಗಿ ಡ್ಯಾಮ್ಗಳಿಂದ ನೀರು ಬಿಟ್ಟ ಪರಿಣಾಮವಾಗಿ ರೈತರ ಜಮೀನುಗಳಿಗೆ ಸಂಪೂರ್ಣವಾಗಿ ಇವತ್ತು ನೀರು ನುಗ್ಗಿರ್ತಕ್ಕಂಥದ್ದನ್ನು ನಾವುಗಳು ಇವತ್ತು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಗೊಬ್ಳಿಕಾವಲು, ಮಾದಾಪುರ, ಕಟ್ಟೆಪುರ, ಬಂಡಿಪಾಳ್ಯ, ಮಲ್ರಾಜಪಟ್ಟಣ, ಮಲ್ನಾಥ್ಪುರ ಈ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಜಮೀನುಗಳಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ಜಲಾವೃತಗೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಭಾಗದಲ್ಲಿ ಏನು ಅಡಿಕೆ ತೋಟಗಳು ಭಾಳಷ್ಟು ಇರ್ತಕ್ಕಂಥದ್ದು, ಇಲ್ಲಿ ಯಥೇಚ್ಛವಾಗಿ ಅಡಿಕೆಯನ್ನೇ ನಂಬಿಕೊಂಡು ನಮ್ಮ ರೈತರು ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಡಿಕೆ, ತೆಂಗು ಮತ್ತು ಈ ಭಾಗದಲ್ಲಿ ಶುಂಠಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರುಗಳು ಇವತ್ತು ಬೆಳೆದಿರ್ತಕ್ಕಂಥದ್ದು. ಈ ಬೆಳೆ ಸಂಪೂರ್ಣವಾಗಿ ಇವತ್ತು ಹೊಳೆಯ ನೀರಿನಲ್ಲಿ ತುಂಬಿ ಹೋಗಿ ಸಂಪೂರ್ಣ ನಷ್ಟ ಆಗಿ ಪರಿಹಾರಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಜೊತೆಗೆ ಆದಷ್ಟು ಬೇಗ ಪರಿಹಾರ ಸಿಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸರ್ಕಾರಿ ಸೇವೆಗೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿ ಹಾಗೂ ನೌಕರ ವಯೋಸಹಜ ನಿವೃತ್ತಿ ಸರ್ವೇ ಸಾಮಾನ್ಯ.
ಸರ್ವಕಾಲಕ್ಕೆ ನೆನಪಿನಲ್ಲಿ ಉಳಿಯುವಂತೆ ನಿವೃತ್ತಿ ಆಗುತ್ತಿರುವುದು ಸಿಜಿ ಮಂಜುನಾಥ್ ಎಂದರೆ ತಪ್ಪಾಗಲಾರದು ಎಂದು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಹೇಳಿದರು. ಬಿಸಿಎಂ ಕಚೇರಿಯಲ್ಲಿ ಆಯೋಜಿಸಿದ್ದ ಬಿಸಿಎಂ ಅಧಿಕಾರಿ ಮಂಜುನಾಥ್ ಅವರ ವಯೋವೃತ್ತಿ ನಿವೃತ್ತಿಯ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಂಜಣ್ಣ ಅವರು ನಿವೃತ್ತಿ ಆಗುತ್ತಿರುವುದು ತಮಗೆ ಹಾಗೂ ತಮ್ಮಂತ ಸಮಾನ ಮನಸ್ಕರಿಗೆ ಭಾರಿ ಬೇಸರ ತಂದಿದೆ. ಮಂಜಣ್ಣ ಅವರು ಮತ್ತಷ್ಟು ಕಾಲ ಬಿಸಿಎಂ ಅಧಿಕಾರಿ ಆಗಿ ಕರ್ತವ್ಯದಲ್ಲಿ ಇದ್ದಿದ್ದರೆ ಮತ್ತಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತಿತ್ತು. ಜೊತೆಗೆ ಮಂಜಣ್ಣ ಅವರು ತಾಲೂಕಿನ ಬಿಸಿಎಂ ಅಧಿಕಾರಿ ಆಗಿ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅವರಿಂದ ಸಾಕಷ್ಟು ಅನುಕೂಲವಾಗಿದೆ. ಕಳೆದ 2021ರಲ್ಲಿ ತಹಸೀಲ್ದಾರ್ ಆಗಿ ಬಂದ ಸಂದರ್ಭದಲ್ಲಿ ಕೊರೋನಾ 2ನೇ ಅಲೆಯ ಹಂತದಲ್ಲಿತ್ತು. ಅಂದು ಮಂಜಣ್ಣ ಅವರು ನೀಡಿದ ಸಹಕಾರದಿಂದಲೇ ತಾವು ಕೊರೋನಾವನ್ನ ಯಶಸ್ವಿಯಾಗಿ ನಿಭಾಯಿಸಲು ಕಾರಣವಾಯಿತೆಂದು ಹೇಳಿದರು. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಮಾನವರಿಯನ್ನು ಕಾಪಾಡಿದ್ದಾರೆ, ತಾಲೂಕಿನ ಮಾನವರಿಯನ್ನು ಕಾಪಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. 2021ರಲ್ಲಿ ಪುನಃ ಕೋವಿಡ್ಗೆ ಬರ್ತಾ ಇದ್ದೀನಿ. ಅವರು ಚನ್ನರಾಯಪಟ್ಟಣದ ಉಸ್ತುವಾರಿ ಜೊತೆಗೆ ಹೊಳೆನರಸೀಪುರ ತಾಲೂಕಿನ ಕೋವಿಡ್ ಸಿಸಿ ಸೆಂಟರ್ಗಳ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಮಾಡಿ, ಎಲ್ಲೂ ಕೂಡ ಆಡಿಟ್ ಅಲ್ಲೂ ಕೂಡ ವ್ಯತ್ಯಯಾಗಿ ಸಂಪೂರ್ಣವಾಗಿ ಆಡಿಟ್ ಮಾಡಿದ್ದಾರೆ. ಯಾವ ಥರ ನಮಗೆ ದಾಖಲಾತಿಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, AG ಆಡಿಟ್ ಬಂದು ಮಾಡಿ ಎಲ್ಲೂ ಕೂಡ ಯಾವುದೇ ಒಂದು ಪೆನ್ನಲ್ಲಿ ಅಬ್ಜೆಕ್ಷನ್ ಅನ್ನ ಹಾಕದ ಮಟ್ಟಿಗೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಏನ್ರಿ ಈ ಥರ ಡಾಕ್ಯುಮೆಂಟ್ ಮಾಡಿದ್ದೀರಿ ನೀವು ಅಂತೇಳಿ. ಒಂದು ಇಷ್ಟೊಂದು 2 ಚೀಲ ಲೆಕ್ಕಕ್ಕಿಂತ ಡಾಕ್ಯುಮೆಂಟ್ಗಳು ಅಷ್ಟೊಂದು ಪಾರದರ್ಶಕವಾಗಿ ಅದ್ಭುತವಾಗಿ. ಯಪ್ಪ ಮಾತಾಡ್ಬೇಡ್ರಿ, ಇದೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ನನಗೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇವರ ನಡೆ ನುಡಿ ಸರಳತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ, ಮಕ್ಕಳ ಜೊತೆ ಇರ್ಬೋದು, ಪೋಷಕರ ಜೊತೆ ಇರ್ಬೋದು, ತುಂಬ ಒಳ್ಳೆ ರೀತಿಯಲ್ಲಿ ಬಿಹೇವಿಯರ್ ಇದೆ. ಮತ್ತೆ ನಾವು ಕೂಡ ಮಂಜಣ್ಣ ಒಂದು 2 ಮಕ್ಕಳಿದ್ದಾರೆ, ಎಲ್ಲೂ ಕೂಡ ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ನಾನು ಯಾವಾಗಲೂ ಅವ್ರಿಗೆ ದರ್ಪದಲ್ಲಿ ಮಾತಾಡಿಲ್ಲ. ನಾನು ತಾಲೂಕು ತಹಸೀಲ್ದಾರರು ಕೂಡ ಸಾರ್ವಜನಿಕರಿಗೂ ಕೂಡ ನಾನು ಕೆಲವೊಂದು ಸಿಟ್ಟಲ್ಲಿ ಮಾತಾಡ್ಬೋದು, ಅದನ್ನ ಕರೆದು ಮಾತಾಡ್ತೀನಿ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಯಾವತ್ತೂ ನಾನು ದರ್ಪದಲ್ಲಿ ಮಾತಾಡಿಲ್ಲ. ಅದೇ ವಿಶ್ವಾಸದಲ್ಲಿ ಮಂಜಣ್ಣ ಒಂದೆರಡು ಸೀಟ್ ಬೇಕಿತ್ತು ದಯವಿಟ್ಟು ಅಂತ ಅಷ್ಟೇ. ಆಯ್ತು ಬಾಸ್, ಒಂದೇ ಮಾತು, ಆಯ್ತು ಬಾಸ್ ಮಾಡಿ. ಅದಕ್ಕೆ ಮಂಜಣ್ಣಗೆ ಹೇಳಿದೆ ನೆನ್ನೆ, ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಿ ಮಂಜಣ್ಣ. ರಿಟೈರ್ಡ್ ಆದಮೇಲೆ, ನಿವೃತ್ತರಾದ ಮೇಲೆ ಎಷ್ಟೋ ಅಧಿಕಾರಿಗಳು, ಆ್ಯಕ್ಟಿವ್ ಇದ್ದ ಅಧಿಕಾರಿಗಳು ಕೂತ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಈ ಕೆಲಸದ ಹೊರತಾಗಿ ನೀವು ನಿಮ್ಮ ಸ್ವಂತ ಕೆಲಸಗಳೇನಿದ್ದಾವೆ, ರಿಯಲ್ ಎಸ್ಟೇಟ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು. ನೀವು ನಿಂತ ನೀರ ಕಾರ್ಯಕ್ರಮದಲ್ಲಿ ಜವರಯ್ಯ, ಜಿಡಿ ನಾರಾಯಣ್, ಸಹಾಯಕ ಕೃಷಿ ಅಧಿಕಾರಿ ಸಪ್ನಾ, ತಾಲೂಕು ಪಂಚಾಯಿತಿಯ ತಾಂತ್ರಿಕ ಅಧಿಕಾರಿ ಗೋಪಾಲ್, ಬಿಸಿಎಂ ಅಧಿಕಾರಿ ಉಳ್ಳಾಗಡ್ಡಿ, ಆಶಾ ಜ್ಯೋತಿ, ಕುಸುಮಾಧರ್, ಪ್ರಶಾಂತ್, ಕೌಸರ್ ಅಹಮದ್, ಜ್ಯೋತಿ ಲಕ್ಷ್ಮಿ, ಡಾಕ್ಟರ್ VS ಕೃಷ್ಣಮೂರ್ತಿ, ದೇವರಾಜ್, ಶಿವಕುಮಾರ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಹಾಗೂ ಮದ್ಯಪಾನ ಕುರಿತು ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಚಾಲನೆ. ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಕಾಡು ಒತ್ತುವರಿ ನಡೆದಿದ್ದು ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದ ಕದ ತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಲಾಗುವುದು. ಹೈಕೋರ್ಟ್ ವಕೀಲ NP ಅಮೃತೇಶ್ ಎಚ್ಚರಿಕೆ. ಮತ್ತು ಕೆಲಸ ಮಾಡಲು ಸೇವಕನಾಗಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದು, ಟೀಕೆ ಮಾಡುವವರಿಗೆ ಕೆಲಸದ ಮೂಲಕ ಉತ್ತರ ಕೊಡುತ್ತೇನೆ, ಶಾಸಕ HK ಸುರೇಶ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.